ಪರಿಶ್ರಮವಿದ್ದರೆ ಎಂತಹ ಗುರಿಯನ್ನಾದರೂ ತಲುಪಬಹುದು ಎಂಬುದನ್ನು ದಾವಣಗೆರೆಯ ಹಳ್ಳಿ ಪ್ರತಿಭೆಯೊಬ್ಬ ಸಾಬೀತುಪಡಿಸಿದ್ದಾನೆ. ಕಣವಿಬೆಳಚಿ ಗ್ರಾಮದ ಭರತ್ ಜಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸಿ ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಣವಿಬೆಳಚಿಯ ಕಬ್ಬಳ ಗ್ರಾಮದ ಶ್ರೀ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಯಾದ ಭರತ್ ಆರಂಭದಿಂದಲೂ ಓದಿನಲ್ಲಿ ಮುಂದಿದ್ದರು. ಗ್ರಾಮೀಣ ಪ್ರದೇಶದ ಸೌಲಭ್ಯಗಳ ಮಿತಿಯ ನಡುವೆಯೂ ಸತತ ಅಭ್ಯಾಸ ಮತ್ತು ಏಕಾಗ್ರತೆಯಿಂದ ಪರೀಕ್ಷೆ ಎದುರಿಸಿದ್ದ ಭರತ್ ಈಗ ಪೂರ್ಣ ಅಂಕಗಳನ್ನು ಪಡೆಯುವ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದಿದ್ದಾನೆ. ಭರತ್ ಅವರ ತಂದೆ ಗಿರೀಶ್ ರಾವ್ ಅವರು ವೆಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ತಾಯಿ ಶಿಲ್ಪಾ ಗೃಹಿಣಿಯಾಗಿದ್ದು ಮಗನ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸಿದ ಈ ದಂಪತಿಗೆ ಹಾಗೂ ಶಾಲೆಗೆ ಇಂದು ಭರತ್ ಅಪಾರ ಕೀರ್ತಿ ತಂದುಕೊಟ್ಟಿದ್ದಾರೆ. ಇನ್ನು ರಾಜ್ಯಕ್ಕೆ ಮೊದಲ ರ್ಯಾಂಕ್ ಬಂದ ಸುದ್ದಿ ತಿಳಿಯುತ್ತಿದ್ದಂತೆ ಕಣವಿಬೆಳಚಿ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದ್ದು ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು ಮತ್ತು ದಾವಣಗೆರೆ ಜಿಲ್ಲೆಯ ಜನತೆ ಭರತ್ಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಹಳ್ಳಿಯ ಶಾಲೆಯಲ್ಲಿ ಓದಿ ರಾಜ್ಯಕ್ಕೆ ಮಾದರಿಯಾದ ಭರತ್ ಸಾಧನೆ ಈಗ ಸಾವಿರಾರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದೆ. ಇನ್ನು ಈ ಸಾಧನೆ ಮಾಡಿದ ವಿದ್ಯಾರ್ಥಿ ಭರತ್ ಹಾಗೂ ಕುಟುಂಬಸ್ಥರ ಜೊತೆ ನಮ್ಮ ಒನ್ ಕನ್ನಡ ನ್ಯೂಸ್ನ ಸಂಪಾದಕ ಪ್ರವೀಣ್ ಬಾಡ ಚಿಟ್ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಇಂದು ರಾಜ್ಯಾದ್ಯಂತ ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿರುವಂಥದ್ದು. ಅದರಲ್ಲೂ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ನ ಏನು ವಿದ್ಯಾರ್ಥಿ ಭರತ್ ಅನ್ನುವಂತಹ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಇದೀಗ 625ಕ್ಕೆ 625 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ. ಇದೀಗ ಭರತ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗೋಣ. ಭರತ್, ಈಗ ಮೊದಲನೇದು ಕಂಗ್ರಾಟ್ಸ್, 625ಕ್ಕೆ 625 ಅಂಕ ತೊಗೊಂಡಿರಿ, ಏನು ಹೇಳಿಕೆ ಇಷ್ಟಪಡ್ತೀರಿ? ಇಲ್ಲ ಸರ್, ಅದು ಸ್ಟಾರ್ಟಿಂಗ್ ದಿನದಿಂದನೇ ನಮ್ಮ ಟೀಚರ್ಸ್ ಎಲ್ಲ ಕ್ಲಾಸ್ ಮಾಡೋರು, ಅದನ್ನು ರಿವಿಷನ್ ಮಾಡ್ತಾ ಇದ್ದೆ. ಟೀಚರ್ಸು ಎನ್ಕರೇಜ್ ಮಾಡ್ತಾಯಿದ್ರು, ಪೇರೆಂಟ್ಸು ಸಪೋರ್ಟ್ ಕೊಟ್ಟರು. ಅದರಿಂದ 625 ತೆಗೆದಿದ್ದೀನಿ ಅಂತ ಹೇಳ್ಬೋದು. ಕ್ಲಾಸ್ ಬಿಡ್ತಾ ಅಂದರೆ ಎಲ್ಲರೂ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮೊಬೈಲ್ ಒಳಗೆ ಹೋಗಿರ್ತಾರೆ. ನೀವೇನು ಮೊಬೈಲಿಗೆ ಅಡಿಕ್ಟ್ ಆಗಿದ್ರೆ, ಮೊಬೈಲಿಂದ ದೂರ ಇದ್ದು ಓದಿದ್ರೆ, ಯಾವ ರೀತಿ ಓದಲಿಕ್ಕೆ ಯಾವ ರೀತಿ ಟೈಮ್ ಕೊಡ್ತಾ ಇದ್ರಿ ಅಂತ? ಮೊಬೈಲ್ ನೋಡ್ತಾ ಇದ್ದೆ ಸರ್, ನೋಡ್ತಾ ಇರಲಿಲ್ಲ ಅಂತ ಹೇಳಲ್ಲ. ಅದು ಸ್ವಲ್ಪ ನೋಡ್ತಾ ಇದ್ದೆ, ಹೋದ ತಕ್ಷಣ ಸ್ಕೂಲಿಂದ ಹೋದ ತಕ್ಷಣ ನೋಡ್ತಾ ಇದ್ದೆ, ಆಮೇಲೆ ತೆಗೆದಿಟ್ಟು ಓದ್ಕೊತಾ ಇದ್ದೆ ಸರ್. ಈಗ ಶಾಲೆ ಆಡಳಿತ ಮಂಡಳಿ, ಉದಾಹರಣೆ ನಿಮ್ಮ ಟೀಚರ್ಸ್ಗಳು ಏನಾರು ಅರ್ಥ ಆಗಲಿಲ್ಲ ಅಂದರೆ ಯಾವ ರೀತಿಯಾಗಿ ಪ್ರೋತ್ಸಾಹ ಕೊಡ್ತಾಯಿದ್ರು, ಯಾವ ರೀತಿ ಹೇಳ್ಕೊಡ್ತಾ ಇದ್ರು? ಅರ್ಥ ಆಗಲಿಲ್ಲ ಅಂದರೆ ಅವರು ಅದೇ ಥರ ಎಕ್ಸಾಂಪಲ್ಲು ಅದು 10 ಸತಿ ಹೇಳೋರು ಸರ್, ಅದೇ ಥರ. ಆಮೇಲೆ ಮೋಟಿವೇಶನ್ ಕೊಡೋರು ಸರ್, ಇವೇ ಕ್ವಶನ್ ಬರ್ಬೋದು, ಆ ಥರ ಹೇಳ್ತಾಯಿದ್ರು ಸರ್. ಅಂದರೆ ನಿಮಗೆ ಹೋಪಿತ್ತಾ 625ಕ್ಕೆ 625 ಬರುತ್ತೆ ಅಂತ ಹೋಪ್ ಇಟ್ಕೊಂಡಿದ್ರೆ ಹೇಗೆ? ಹೋಪ್ ಇತ್ತು ಸರ್, ಸ್ವಲ್ಪ ಭಯ ಇತ್ತು, ನಿರೀಕ್ಷೆ ಇತ್ತು ಸರ್ ಬರ್ಬೋದು. ಅಂದರೆ ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಯಾಗಿ, ಅದು ಗ್ರಾಮೀಣ ಭಾಗದ ಶಾಲೆಯಲ್ಲಿ ಈ ಮಟ್ಟಕ್ಕೆ ರಿಸಲ್ಟ್ ಬರುತ್ತೆ ಅಂದ್ಕೊಂಡು, ಸೊ ಯಾವ ರೀತಿ ಎಕ್ಸಾಮ್ಗೆಲ್ಲ ಯಾವ ರೀತಿ ಪ್ರಿಪೇರ್ ಆಗಿದ್ದರೆ? ಓದ್ತಾ ಇದ್ದೆ ಸರ್, 5ರಿಂದ 6 ಗಂಟೆ ಓದ್ತಾ ಇದ್ದೆ, ಕಂಟಿನ್ಯೂಸ್ ಆಗಿ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದೆ ಸರ್. ಓಕೆ, ಭರತ್ ಅವರ ತಂದೆ ಆಗಿರುವಂತಹ ಗಿರೀಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮೊದಲನೇದಾಗಿ ನಿಮ್ಮ ಮಗ 625ಕ್ಕೆ 625 ಅಂಕ ತೆಗೆದುಕೊಂಡಿದ್ದಾರೆ, ಏನು ಹೇಳಿಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿ ಆಗ್ತಾಯಿದೆ ಸರ್, ತುಂಬ ಖುಷಿ ಆಗ್ತಿದೆ. ಅಂದರೆ ನಿಮಗೆ ಹೋಪಿತ್ತಾ ಸರ್? 1-2 ಕಡಿಮೆ ಆಗ್ಬೋದು ಅಂತಂದು ಒಂದು ಚಾನ್ಸ್ ಇತ್ತು. ನಮ್ಮ BO ಸಾಹೇಬರು ಫೋನ್ ಮಾಡಿ ನಮ್ಮ ಅಣ್ಣರಿಗೆ ಹೇಳ್ತಾಯಿದ್ರು, ಒಂದು ಸ್ವಲ್ಪ ಅವನಿಗೆ ಇನ್ನೊಂದು ಸ್ವಲ್ಪ ಫೋಕಸ್ ಮಾಡೋಕ್ಕೆ ಹೇಳ್ರಿ ಅಂತಂದು. ನಾವು ಮನೆಯಲ್ಲಿ ಹೇಳ್ತಾಯಿದ್ವಿ, 1-2 ಕಡಿಮೆ ಆಗ್ಬೋದು ಅಂತಂದೇ ಇದ್ವಿ, ಆದರೆ ಚೆನ್ನಾಗಿ ಬಂದಿದೆ ಸರ್, ಖುಷಿ ಆಗ್ತದೆ. ಈಗ ಸಾಮಾನ್ಯವಾಗಿ ಗ್ರಾಮೀಣ ಭಾಗ ಅಂದರೆ ಹಳ್ಳಿ ವಿದ್ಯಾರ್ಥಿಗಳು ಅಂದರೆ ಈ ಮಟ್ಟಕ್ಕೆ ರಿಸಲ್ಟ್ ತೊಗೊಳ್ತಾರಾ ಏನು ನನ್ನ ಪ್ರಶ್ನೆ ಇತ್ತು. ಸೊ ಈಗ ಮಗನ ಸಾಧನೆ ಏನು ಹೇಳ್ತೀರಿ? ಸರ್, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರ ಬರುತ್ತೆ ಅಂತ. ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ಈ ಥರ ತೆಗಿತಾನೆ ಅಂತಂದು. ಆದರೂ ಫಸ್ಟಿಂದ ನಾವು LKG ಇಂದ ಹಿಡಿದು 9th ತನಕನೂ ಟಾಫಾಗೇ ಬರ್ತಾಯಿದ್ದ. ನೋಡ್ರಿದ್ರೆ ಅಕಸ್ಮಾತ್ ಚಾನ್ಸ್ ಏನಾದ್ರು ಸಿಗ್ಬೋದೇನೋ ಅಂದು ಓದು ಅಂತಿದ್ವಿ. ಚೆನ್ನಾಗ್ತಾಯಿದ್ದಾನೆ ಸರ್, ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಮ್ಮ, ನೀವೇನು ಹೇಳ್ತೀರಿ? ಈಗ ಮಗ ಈ ಮಟ್ಟಕ್ಕೆ ರಿಸಲ್ಟ್ ತೊಗೊಂಡಿರೋದಂದರೆ 625ಕ್ಕೆ 625 ಅಂಕ ತೆಗೆದುಕೊಂಡಿದ್ದಾರೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತೀನಿ. ಅಂದರೆ ನೀವು ಮಗನಿಗೆ ಯಾವ ರೀತಿ ನೀವೇನಾದ್ರು ಓದಲಿಕ್ಕೆ ಎನ್ಕರೇಜ್ ಮಾಡ್ತಿದ್ದೀರಾ, ನೀವು ಹೇಳ್ಕೊಡ್ತಿದ್ರೆ ಮಗನಿಗೆ ಅಂತ? ಇಷ್ಟೊತ್ತಿಗೆ ಎದ್ದೇಳ್ಸು ಅಂತ ಹೇಳಿದ್ರೆ ಆ ಟೈಮಿಗೆ ಎದ್ದೇಳಿಸ್ತಿದ್ವಿ. ಹಂಗ ಬೇಗ ಹೇಳ್ಸೋದು ಎಲ್ಲ ಅವನು ಹೇಳ್ದಂಗೆ ಎಲ್ಲ ಫಾಲೋ ಮಾಡ್ತಿದ್ವಿ ಸರ್. ಖುಷಿಯಾಗಿದೆ ಈಗ ಮಗ ರಿಸಲ್ಟ್ ನೋಡಿ? ಹಾಂ, ತುಂಬ ಖುಷಿಯಾಗಿದೆ ಸರ್. ನೀವು ತಂಗಿ ಆಗ್ಬೇಕೇನಮ್ಮ? ತಮ್ಮನ ರಿಸಲ್ಟ್ ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲ ಸರ್, ಖುಷಿ ಆಯಿತು. ಎಲ್ಲ ಹೇಳ್ತಾ ಇದ್ವಿ ಹಿಂಗೆ ಓದ್ಕೋ ಅಂತ.
ಆ್ಯಂಡ್ ಫಸ್ಟಿಂದನೂ ಯಾರಿಗೂ ಬಿಟ್ಕೊಟ್ಟಿಲ್ಲ ಸರ್. ಫಸ್ಟಿಂದನೂ ಟಾಪಾಗೆ ಬಂದ. ಸೊ ಈಗೂ ಟಾಪಾಗೆ ಬರಲಿ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಫಸ್ಟ್ ಬಂದಿದ್ದಾನೆ ಸರ್. ಖುಷಿ ಆಯಿತು. ಶಾಲೆಯಲ್ಲಿ ಈಗ ಮಾಮೂಲಿ ಅಂದರೆ ಮನೇಲಿ ಓದ್ತಾನೆ ಓಕೆ, ಅದಕ್ಕೆ ಪ್ರೋತ್ಸಾಹ ಅಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ಬೇಕಾಗಿತ್ತು. ಸೊ ಯಾವ ರೀತಿ ಇತ್ತು ಇಲ್ಲೆಲ್ಲ ಎಜುಕೇಷನ್ ಎಲ್ಲ ಯಾವ ರೀತಿ ಇತ್ತು? ತಮ್ಮ ಏನಾದ್ರು ಹೇಳ್ತಾ ಇದ್ನ ಹೀಗೆ? ಅದೇ ಸರ್, ಎಜುಕೇಷನ್ ಎಲ್ಲ ಚೆನ್ನಾಗಿತ್ತು. ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು, ಫೋನ್ ಮಾಡ್ತಾಯಿದ್ರು, ಹೆಂಗೆ ಓದ್ಕೋತಾ ಇದೆಯಾ ಅಂತ ಕೇಳ್ತಾಯಿದ್ರು. ಕ್ವಶನ್ ಪೇಪರ್ಸ್ ಎಲ್ಲ ಹಾಕಿ ಸಾಲ್ವ್ ಮಾಡು ಅಂತ ಇದ್ರು ಸರ್. ಅದೇ ಏನೇ ಡೌಟ್ಸ್ ಇದ್ದರೂ ಎಲ್ಲ ಕ್ಲಿಯರಾಗಿ ಸಾಲ್ವ್ ಮಾಡಿದ್ದಾರೆ ಸರ್. ಅವನಿಗೆ ಭಾಳ ಎನ್ಕರೇಜ್ ಮಾಡಿದ್ದಾರೆ. ಸೊ ಅದಕ್ಕೆ ಸರ್ ಅವ್ನು ತೆಗ್ದಿರೋದು. ಎಲ್ಲ ಪೇರೆಂಟ್ಸು, ಟೀಚರ್ಸ್ ಎಲ್ಲ ಇವರಿಂದನೇ ಸರ್. ರಿಸಲ್ಟ್ ಬಗ್ಗೆ ಖುಷಿಯಾಗಿದೆ? ಹಾಂ ಸರ್, ಖುಷಿಯಾಗಿದೆ. ಈಗ ಭರತ್ ಅವರಿಗೆ ಲಾಸ್ಟ್ ಕ್ವಶನ್. ಈಗ 625 ಅಂಕ ತೆಗೆದುಕೊಂಡಿರಿ. ನೆಕ್ಸ್ಟ್ ಏನು ಆಗಬೇಕು ಅಂತ ಗುರಿ ಇಟ್ಕೊಂಡಿದ್ದೀರಿ? ನೆಕ್ಸ್ಟು ಇವಾಗ ಸೈನ್ಸ್ ತೊಗೊತೀನಿ ಸರ್. ಆಮೇಲೆ ನೀಟ್ ಕ್ರ್ಯಾಕ್ ಮಾಡಬೇಕು ಅಂತ ಇದೆ. MBBS ಮಾಡಿ. ಓಕೆ. ಸೊ ಇದಿಷ್ಟು ಏನು ಭರತ್ ಅವರ ಮಾತು. ಅಂದರೆ ಈಗ 625 ಅಂಕ ತೆಗೆದುಕೊಂಡಿದ್ದೀನಿ. ಮುಂದೆ MBBS ಮಾಡಬೇಕು ಅನ್ನೋಂತಹ ಕನಸನ್ನು ಕೂಡ ಭರತ್ ಹೊತ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅನೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ. ಇವತ್ತು ನನಗೆ ಭಾಳ ಸಂತೋಷ ಆಗ್ತದೆ. ನನ್ನ ಕ್ಷೇತ್ರದ ಕಣಿಬಿಳ್ಚಿ ಗ್ರಾಮದ ಒಬ್ಬ ರೈತ ಕುಟುಂಬದ ಬಂದಿರತಕ್ಕಂಥ ಯುವಕ ಇವತ್ತು 625 SLCಯಲ್ಲಿ ರಿಸಲ್ಟ್ ಫಲಿತಾಂಶ ತಗೊಂಡ್ರಿಂದ ಭಾಳ ನಾನು ಸಂತೋಷ ಆಗ್ತದೆ. ಅದು ನನಗೆ ನನ್ನ ಮಾಯಕೊಂಡ ಕ್ಷೇತ್ರ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಭಾಳ ಖುಷಿ. ಅದು ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಯುವಕ ಸಾಧನೆ ಮಾಡಿ ತೋರಿಸಿದ್ದಾನೆ ಅನ್ನೋದಕ್ಕೆ ಇದು ಉದಾಹರಣೆ. ರೈತರು ಮತ್ತು ಈ ಶಾಲೆಯ ಒಂದು ಏನು ಕಾನ್ವೆಂಟಲ್ಲ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ನವರು ಸಹ ಅಷ್ಟೇ ಪ್ರಾಮಾಣಿಕವಾಗಿ ಅವರು ಮಕ್ಕಳ ಒಂದು ಅವರದ ಅಳತೆಗೋಲು ಮಾಡಿ ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೋ ಅವ್ರ ಬಗ್ಗೆ ಆಸಕ್ತಿ ತೋರಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಈ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಶಿಕ್ಷಕರಿಗೆ ನಾನು ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಮತ್ತು ಆಡಳಿತ ಮಂಡಳಿಯವರಿಗೆ ಸಹ ನಾನು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನಮಗೆ ಮೊದಲನೇ ಆದ್ಯತೆ ದೇಗುಲ ಅಂದರೆ ಶಾಲೆಗಳು. ಈ ದೇಗುಲದಲ್ಲಿ ಬರ್ತಕ್ಕಂಥ ಹೊರ ಹೊಮ್ಮತಕ್ಕಂಥ ಏನು ನಮ್ಮ ದೇವ್ರುಗಳು ಅದಾರಲ್ಲ, ಈಗ ನಮ್ಮ ಭರತ್ನಂಥ ದೇವ್ರುಗಳು ಬಂದು ಈ ದೇಶದಲ್ಲಿ ಒಬ್ಬ ಉನ್ನತವಾಗಿರ್ತಕ್ಕಂಥ ಅಧಿಕಾರಿ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರದ್ದೇ ಓದಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸ ಆಗ್ತದೆ. ಅದರಿಂದ ಶಾಲೆಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥಕ್ಕೆ ಉದಾಹರಣೆ ಏನಂದರೆ ನಮ್ಮ ರೈತರಿಗೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಸರ್ಕಾರಿ ಶಾಲೆಯಲ್ಲೂ ಸಹ ಇವತ್ತು ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಮಾಹಿತಿ ಐತಿ. ಇನ್ನು ನನ್ನ ದಾವಣಗೆರೆ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಮತ್ತು ನನ್ನ ಕ್ಷೇತ್ರದಲ್ಲಿ ಇನ್ನೂ ಉತ್ತಮವಾಗಿರೋ ಫಲಿತಾಂಶ ಬರಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಶಿಕ್ಷಕರಿಗೆ ಸಹ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ.